ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇನ್ನು ನಮ್ಮನೆ ಹಿಂದಗಡೆ ಮನೆ ಕೆಲಸ ಮಾಡಿಸ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಸೌಂಡು, ವಾಯ್ಸ್ ಓವರ್ ಮಾಡುವಾಗಲಂತೂ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗ್ತಾ ಇತ್ತು. ಇನ್ನು ಮಕ್ಕಳು ಬೆಳಗ್ಗೆ ಬೇಗನೆ ಏಳಿಸಿ ಅಮ್ಮ ಅಂತ ಹೇಳಿದರು. ಅವರು ಕೂಡ 6 ಗಂಟೆಗೆ ಎದ್ದಿದ್ದಾರೆ. ಮೋಹಿತ್ಗೆ ನಿನ್ನೆ ಹೋಮ್ವರ್ಕ್ ಜಾಸ್ತಿ ಕೊಟ್ಟಿದ್ದರು. ನಿನ್ನೆ ಸ್ವಲ್ಪ ಬರೆದಿದ್ದ, ಉಳ್ದಿರೋದನ್ನ ಇವಾಗ ಬರೆದು ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಇನ್ನು ಮಕ್ಕಳನ್ನ ಏಳಿಸಿ ಕುಡಿಯೋದಕ್ಕೆ ಅವ್ರಿಗೆ ಹಾಲನ್ನ ಕೊಟ್ಟು ಇವಾಗ ನಾನು ತಿಂಡಿ ಕೆಲಸನ ಶುರು ಮಾಡ್ಕೋತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಚೋಲೆ ಬಟಾರಿನ ಮಾಡ್ತಾಯಿದ್ದೀನಿ. ಇದ್ರ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ. ಮೋಹಿತೆ ಹೇಳ್ಕೊಟ್ಟಿದ್ದು, ಅಮ್ಮ ನನಗೆ ಈ ತಿಂಡಿ ಬೇಕು ಮಾಡಿ ಅಂತ ಹೇಳಿ. ನಮ್ಮ ಕಾಲದಲ್ಲಿ ಅಮ್ಮ ಏನು ತಿಂಡಿ ಮಾಡಿಕೊಟ್ರು ಸುಮ್ಮನೆ ತಿಂತಿದ್ವಿ. ನಮಗೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅದು ಮಾಡಿಕೊಡು ಇದು ಮಾಡಿಕೊಡು ಅಂತಲೂ ಕೂಡ ನಾವು ಕೇಳ್ತಿರ್ಲಿಲ್ಲ. ಅಮ್ಮನಿಗೆ ಏನಾಗುತ್ತೋ ಅದನ್ನು ಮಾಡಿಕೊಡ್ತಿದ್ರು. ನಾವು ಕೂಡ ಅದನ್ನು ತಿಂತಿದ್ವಿ. ಆದರೆ ಈಗಿನ ಕಾಲದ ಮಕ್ಕಳು ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಕೇಳ್ತಾರೆ. ನಾವು ಕೂಡ ಜನ್ರೇಷನ್ ಚೇಂಜ್ ಆದಾಗೆ ನಾವು ಕೂಡ ಚೇಂಜ್ ಆಗಬೇಕು ಅಷ್ಟೇ. ರಾತ್ರಿಯೇ ಕಾಬೂಲ್ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಇವಾಗ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಗ್ರೇವಿನ ಮಾಡೋದಕ್ಕೆ 2 ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಬಿಸಿ ಆಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆ, ಪಲಾವ್ ಎಲೆ ಮತ್ತು ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಪೇಸ್ಟನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಕೂಗಿಸಿಟ್ಟಿರೋ ಕಾಬೂಲ್ ಕಡಲೆಕಾಳನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಗ್ರೇವಿ ಕೂಡ ರೆಡಿಯಾಗಿ ಹೋಗುತ್ತೆ. ಒಂದು ಕಡೆ ಗ್ರೇವಿನ ಲೋ ಫ್ಲೇಮಲ್ಲಿ ಬೇಯೋದಕ್ಕಿಟ್ಟು ಇವಾಗ ಪೂರಿ ಬೇಯಿಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಿಟ್ಟನ್ನ ಬೆಳಗ್ಗೆ ಎದ್ದ ತಕ್ಷಣವೇ ಕಲಸಿದ್ದೆ. ಹಿಟ್ಟು ಕೂಡ ತುಂಬ ಸಾಫ್ಟಾಗಿತ್ತು. ಇವಾಗ ಲಟ್ಟಿಸಿ ಒಂದು ಕಡೆ ಎತ್ತಿಟ್ಕೊಂಡು ಹಾಗೆಯೇ ಒಂದು ಕಡೆ ಎಣ್ಣೆನ ಕಾಯೋದಕ್ಕಿಟ್ಟು ಪೂರಿನ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಮೋಹಿತ್ಗೆ ಪೂರಿ, ಸಾಗು ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಬಾಯ್ ಬಂಗ್ನೆ ಬಾಯ್. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇನ್ನು ಉಳಿದಿರೋ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿನ ಮಾಡಿದೆ. ಮೋಹಿತ್ ಸ್ಕೂಲಲ್ಲಿ ಪ್ರಾಜೆಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ವೈಟ್ ಶೀಟ್ಗೆ ಅರಿಶಿನ ಹಚ್ಚಿ ಅದ್ರ ಮೇಲೆ ಬರಿಬೇಕಂತೆ. ಅದನ್ನೆಲ್ಲ ಬಂದು ಬರ್ಕೋತೀನಿ ಅಮ್ಮ. 2 ವೈಟ್ ಶೀಟ್ಗೆ ಅರಿಶಿನ ನೀಟಾಗಿ ಹಚ್ಚಿ ಅದನ್ನು ಡ್ರೈ ಮಾಡಿ ಇಟ್ಟಿರಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಇವಾಗ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಅರಿಶಿನ ಕಲಿಸ್ಕೊಂಡು ಪೇಂಟಿಂಗ್ ಬ್ರಷಲ್ಲಿ ನೀಟಾಗಿ ಹಚ್ಚಿ ಅದನ್ನು ಡ್ರೈ ಆಗೋದಕ್ಕೆ ಇಡ್ತಾಯಿದ್ದೀನಿ. ಇನ್ನು ಸಂಜೆ ಅವನು ಬರೋಷ್ಟರಲ್ಲಿ ಡ್ರೈ ಆಗಿರುತ್ತೆ. ಇನ್ನು ಅವನು ಅದ್ರ ಮೇಲೆ ಬರೆದು ಪ್ರಾಜೆಕ್ಟ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಇನ್ನು ಮನೆ ಹತ್ರನೇ ಬೆಳಗ್ಗೆ ಸೊಪ್ಪನ್ನು ತಗೊಂಡಿದ್ದೆ. ಸೊಪ್ಪಂತೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಸಾಂಬಾರನ್ನ ಮಾಡೋದಕ್ಕೆ ಹುಳ್ಳಿಕಾಳು ಮತ್ತು ಅಲಸಂದೆ ಕಾಳನ್ನ ಹಾಕಿ ಉಪ್ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಉಪ್ಸಾಂಬಾರು ಮಾಡಿ ಸೊಪ್ಪು ಕಾಳನ್ನು ಬಸಿದು ಒಗ್ಗರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಳಿಗೂ ಕೂಡ ಇಷ್ಟ. ಹಾಗಾಗಿ ಉಪ್ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮದುವೆ ಟೈಮಲ್ಲಿ ತಗೊಂಡಿರೋ ಸೀರೆ ಇದು. ಇನ್ನು ಮದುವೆ ಟೈಮಲ್ಲಿ ಹೊಲಿಸಿರೋ ಬ್ಲೌಸ್ಗಳಂತೂ ಒಂದು ಆಗ್ತಿಲ್ಲ. ಹಾಗಾಗಿ ಬಾರ್ಡ್ರಿಗೆ ಮ್ಯಾಚ್ ಆಗೋ ರೀತಿ ಬ್ಲೌಸ್ ಪೀಸ್ನ ತೆಗೆದು ಇಟ್ಟಿದ್ದೆ. ತಂದು ಸುಮಾರು ತಿಂಗಳೇ ಆಗಿತ್ತು. ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿರಲಿಲ್ಲ.
ಲಾಸ್ಟ್ ಟೈಮ್ ಸಿಟಿಗೆ ಹೋದಾಗ ಬ್ಲೌಸ್ ಪೀಸ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ, ರೆಡಿಯಾಗಿದೆ ಅಂತ ಹೇಳಿ ನೆನ್ನೆ ಫೋನ್ ಮಾಡಿದರು, ಹೋಗಿ ಈಸ್ಕೊಂಡು ಬಂದೆ. ಸೀರೆ ಬಾರ್ಡರ್ ಗೋಲ್ಡ್ ಇರೋದ್ರಿಂದ ಗೋಲ್ಡಲ್ಲೇ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ದೆ. ಇನ್ನು ಅವರು ಕೂಡ ಸಿಂಪಲ್ಲಾಗಿ ವರ್ಕ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಸೀರೆಗೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಡಿಸೈನ್ ಕೂಡ ಸಿಂಪಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಸೀರೆ ಬಾರ್ಡರ್ ಗೋಲ್ಡ್ ಇರೋದ್ರಿಂದ ಕಾಂಬಿನೇಷನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.